ಸೂಪರ್ ಏಟ್ ಅಲ್ಲಿ ಯಾವ ತಂಡ ಬರಬಹುದು, ಭಾರತಕ್ಕೆ ಯಾವ ತಂಡ ಎದುರಾಗ್ತಾರೆ ಮತ್ತು ಸೂಪರ್ ಏಟ್ ಅಲ್ಲಿ ಎ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಈ ಟೈಮ್ ಟೇಬಲ್ ಪ್ರಕಾರ ನೋಡೋದಾದ್ರೆ 4 ಗ್ರೂಪ್ ಇದೆ. ಪ್ರತಿ ಗ್ರೂಪ್ ನಲ್ಲೂ 5 ತಂಡಗಳು ಎದುರಿಸ್ತಿದೆ. ಪ್ರತಿ ಗ್ರೂಪ್ ಅಲ್ಲಿ 5 ತಂಡ ಇದ್ರೆ 4 ಗ್ರೂಪ್ ಎ ಬಿ ಸಿ ಡಿ ಅಂತ ಗ್ರೂಪ್ ಮಾಡ್ಕೊಂಡಿದೆ. ಅದರಲ್ಲಿ ಎ ಗ್ರೂಪ್ ಅಲ್ಲಿ ಇಂಡಿಯಾ, USA, ಪಾಕಿಸ್ತಾನ, ಕೆನಡಾ, ಐರ್ಲೆಂಡ್ ಇದ್ದು. ಒಂದೊಂದು ಗ್ರೂಪ್ ಅಲ್ಲಿ 2 ತಂಡ ಬರುತ್ತೆ. ಒಂದು ಗ್ರೂಪ್ ಇಂದ 2 ತಂಡ ಅಂತಂದ್ರೆ 4 ಗ್ರೂಪ್ ಇಂದ 8 ತಂಡ ಆಗುತ್ತೆ. ಸೂಪರ್ ಏಟ್ಗೆ 8 ತಂಡ ಆಗುತ್ತೆ. ಈಗ ಆಲ್ರೆಡಿ ಕ್ವಾಲಿಫೈ ಆಗಿರೋ ತಂಡ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ, ಇಂಡಿಯಾ. ಇನ್ನು 4 ತಂಡಕ್ಕೆ ಜಟಾಪಟಿ ನಡೆಸ್ತಾ ಇದ್ದಾರೆ. ಇನ್ನು ನಮ್ಮ ಭಾರತ ತಂಡಕ್ಕೆ ಯಾವ ತಂಡ ಎದುರಾಗಬಹುದು, ಸೂಪರ್ ಏಟ್ ಅಲ್ಲಿ ಯಾವ ತಂಡ ಎದುರಾಗತ್ತೆ ಅನ್ನೋದು ನಾನು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ನಾನು ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ಹೌದು, ಇಂಡಿಯಾ C1, A1, B1, C1 ಅಂದ್ರೆ ಎ ಟೀಮ್, ಬಿ ಟೀಮ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ C1 ಇಂಡಿಯಾ ಆಗಿರತ್ತೆ. ಸಿ ಗ್ರೂಪ್ ಅಲ್ಲಿ ಮೊದಲನೇ ತಂಡ ಭಾರತನ ಎದುರಿಸ್ತಾ ಇದೆ. ಇನ್ನು ಡಿ ಗ್ರೂಪ್ ಅಲ್ಲಿ 2ನೇ ತಂಡ ಯಾವ್ದು ಬರುತ್ತೆ, 2ನೇ ಪೊಸಿಷನ್ ಅಲ್ಲಿ ಯಾವ್ದು ಬರುತ್ತೆ ಅದು ಭಾರತಕ್ಕೆ ಸಿಗಲಿದೆ. ಇನ್ನು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ 3ನೇ ಪಂದ್ಯ ಆಗಿರುತ್ತೆ. ಸೂಪರ್ ಏಟ್ ಅಲ್ಲಿ 3 ಪಂದ್ಯಗಳು ಎದುರಿಸ್ತಾ ಇದೆ ಭಾರತ. 3 ಪಂದ್ಯವನ್ನು ಗೆದ್ರೆ ಸೆಮಿಫೈನಲ್ ಅಂತ ಹೋಗುತ್ತೆ. ಇನ್ ಕೇಸ್ 2 ಪಂದ್ಯ ಗೆದ್ರೆ ರನ್ ರೇಟ್ ಮುಖಾಂತರ ಟಾಪ್ 4 ಅಲ್ಲಿರೋ, ಸೂಪರ್ ಏಟ್ ಅಲ್ಲಿ ಟಾಪ್ 4 ಅಲ್ಲಿರುವ 4 ತಂಡ ಮಾತ್ರ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತೆ. ಇದು ಸೂಪರ್ ಏಟ್ ನ ವಿವರ. ಇನ್ನು ಯಾವ ತಂಡ ಬರಬಹುದು, C1, D2 ಅಂತಂದ್ರೆ ಏನು, ಅದರ ಅರ್ಥ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಿ ಗ್ರೂಪ್ ಅಲ್ಲಿ ಇರುವ ಮೊದಲನೇ ತಂಡ ಅಂದ್ರೆ ಸಿ ಗ್ರೂಪ್ ಅಲ್ಲಿ ಮೊದಲನೇ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಇನ್ನು 1 ಪಂದ್ಯ ಬಾಕಿ ಇದೆ. 1 ಪಂದ್ಯ ಗೆದ್ರು ಕೂಡ 4 ಗೆದ್ದು ಕ್ವಾಲಿಫೈ ಆಗುತ್ತೆ. ಇನ್ನು ಮೊದಲನೇ ಪಾಯಿಂಟ್ ಟೇಬಲ್ ಮೊದಲನೇ ಸ್ಥಾನನ ಅವರು ಸ್ಥೀಮಿತವಾಗಿ ಇಟ್ಕೊಂತಾರೆ. ಇನ್ನು ಇಂಡಿಯಾಕ್ಕೆ ವೆಸ್ಟ್ ಇಂಡೀಸ್ ಸಿಗುವ ಸಂಪೂರ್ಣ ಸಾಧ್ಯತೆಗಳಿದಾವೆ. ಇನ್ನು ಡಿ2 ಬಂದ್ಬಿಟ್ಟು ಬಾಂಗ್ಲಾದೇಶ್ ಬರುವ ಸಾಧ್ಯತೆ ಇದೆ. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಬಾಂಗ್ಲಾದೇಶ್ ಇಂಡಿಯಾಗೆ ಸಿಗುವ ಚಾನ್ಸಸ್ ಕೂಡ ತುಂಬಾನೇ ಇದೆ. ಇನ್ನು 3 ಗ್ರೂಪ್ ಇಂದ ಇಷ್ಟ ಆದ್ರೆ ಟೋಟಲಿ ಇಂಡಿಯಾ ಸೂಪರ್ ಏಟ್ ಅಲ್ಲಿ ಭಾರತ, ಆಸ್ಟ್ರೇಲಿಯಾ, ಭಾರತ, ಬಾಂಗ್ಲಾದೇಶ್, ಭಾರತ, ವೆಸ್ಟ್ ಇಂಡೀಸ್. ಇಂಡಿಯಾ, ವೆಸ್ಟ್ ಇಂಡೀಸ್ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ಬಾಂಗ್ಲಾದೇಶ್ ಎದುರಿಗೆ ಸೆಣಸಾಟ ನಡೆಸಲಿದೆ. ಕ್ವಾಲಿಫೈ ಮುಗಿದು ಇನ್ನು ಸೂಪರ್ ಏಟ್ ಮುಗಿದು ಸೆಮಿಫೈನಲ್ 4 ತಂಡ ಯಾವ್ದು ಹೋಗುತ್ತೆ ಅದು ಸೆಮಿಫೈನಲ್ ಅಂತ ಹೋಗುತ್ತೆ. ಅಲ್ಲೂ ಕೂಡ ಶಫಲ್ ಆಗತ್ತೆ ಟೈಮ್ ಟೇಬಲ್. ಅಲ್ಲಿನ ಮುಂದಿನ ಸಂಪೂರ್ಣ ವಿವರ ನಾನು ಕೊಡ್ತಾ ಹೋಗ್ತೀನಿ. ಇದು ಭಾರತ ಸೂಪರ್ ಏಟ್ ನ ಯಾವ ತಂಡ ಎದುರಿಸಬಹುದು ಅನ್ನೋ ವಿವರ. ಇನ್ನಷ್ಟು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ನನ್ನ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿದಿದ್ದಾರಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ದಲ್ಲಿ ನನ್ನ ಚಾನಲ್ ಇದೆ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.